Hello, my dear aspirants. Welcome to Sahitya Radhana channel once again. So today I'm going to talking about the question paper analysis. Though I'm going to give you some of the tips how to study your literature, especially English literature. And please take down these notes, and these are very important. As before going into the question paper, so my dear friends, please do like my video and support my channel. So who are all watching my channel, please do subscribe and click the bell icon to get notifications to support my channel and to expect more videos like this. Please do like the video. ಸೊ ಮರೆಯದೆ ನನ್ನ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ಕ್ವೆಶನ್ಸ್ ಅನ್ನ ಅನಲೈಸ್ ಮಾಡಿದ್ದೆ. ಸೊ ನಾನಿಲ್ಲಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಸೊ ದಿಸ್ ಇಸ್ ನಾಟ್ ಓನ್ಲಿ ದಿ ಕ್ವೆಶನ್ ಪೇಪರ್ ಅನಾಲಿಸಿಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ವೆರಿ ಇಂಪಾರ್ಟೆಂಟ್ ರೈಟರ್ಸ್. ಸೊ ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಸೊ ಇಲ್ಲಿ ಕೇವಲ ನಾನು ಕ್ವೆಶನ್ ಪೇಪರ್ಗೆ ಸಂಬಂಧಪಟ್ಟಿರೋ ರೀತಿಯಾಗಿ ಪಾಯಿಂಟ್ಸ್ ಗಳನ್ನ ಕೊಡ್ತಾ ಇಲ್ಲ. ಸೊ ಅದ್ರ ಜೊತೆಗೆ ರೈಟರ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ನೀವು ಈ ಪಾಯಿಂಟ್ಸ್ ಅನ್ನ ಮತ್ತೆ ಓದುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಥರ್ಡ್ ಕ್ವೆಶನ್ ಏನಾಗಿದೆ ಇಲ್ಲಿ, ಪ್ರಾಸ್ಪೈಸ್ ಈಸ್ ಎ ಪೋಮ್ ಬೈ. ಓಕೆ, ಸೊ ಆಪ್ಷನ್ಸ್ ಬಂದು ಶೆಲ್ಲಿ, ಬ್ರೌನಿಂಗ್, ಕೀಟ್ಸ್, ಟೆನಿಸನ್. ಸೊ ಇಲ್ಲಿ ಆನ್ಸರ್ ಬ್ರೌನಿಂಗ್ ಆಗಿರುತ್ತೆ, ರಾಬರ್ಟ್ ಬ್ರೌನಿಂಗ್. ಸೊ ವಾಟ್ ಈಸ್ ದಿ ಇಂಪಾರ್ಟೆಂಟ್ ಬ್ಯಾಕ್ಗ್ರೌಂಡ್ ರಿಗಾರ್ಡಿಂಗ್ ಬ್ರೌನಿಂಗ್ ಅಂತ ಅಂದ್ರೆ, ಲೆಟ್ಸ್ ಸಿ. ದ ಟೈಟಲ್ ಪ್ರಾಸ್ಪೈಸ್ ಈಸ್ ಲ್ಯಾಟಿನ್ ಫಾರ್ ಲುಕ್ ಫಾರ್ವರ್ಡ್. ಲುಕ್ ಫಾರ್ವರ್ಡ್ ಅನ್ನೋ ಒಂದು ಅರ್ಥಕ್ಕೆ ಪ್ರಾಸ್ಪೈಸ್ ಅಂತ ಹೇಳ್ತಾರೆ ಇನ್ ಲ್ಯಾಟಿನ್ ಲ್ಯಾಂಗ್ವೇಜ್, ವಿಚ್ ರಿಫ್ಲೆಕ್ಟ್ಸ್ ದಿ ಪೋಮ್ಸ್ ಥೀಮ್ ಆಫ್ ಫೇಸಿಂಗ್ ಡೆತ್. Okay, themes are very important. I am telling you constantly, themes are very important, subtitles are very important, and whom the poet is addressing is very important. And if there is a reply, that is also important. Dedication is important. So these are very important points and tips you have to note down. And whichever the work you are going to study, you have to note down all these points. Okay. So theme of facing death with courage and optimism. So ಡೆತ್ ನಾಟ್ ಟು ಬಿ ಪ್ರೌಡ್ ಅನ್ನೋ ಒಂದು ಪೋಯಮ್ ನ ಕೂಡ ಓದ್ತೀವಲ್ವಾ. ಸೊ ಅದೇ ರೀತಿಯಾದಂತಹ ಥೀಮ್ ಅನ್ನ ಹೊಂದಿರುವಂತಹ ಪೋಮ್ ಯಾವ್ದಿದು, ಪ್ರಾಸ್ಪೈಸ್. ಅಂದ್ರೆ ಸಾವಿಗೆ ನಾವು ಹೆದರುವಂತ ಅವಶ್ಯಕತೆ ಇಲ್ಲ. ದಟ್ ಈಸ್ ಲೈಕ್ ಆಫ್ ಲಾಂಗ್ ಸ್ಲೀಪಿಂಗ್ ಅನ್ನೋ ರೀತಿಯಾಗಿ ಹೇಳ್ತಾ ಇರೋದು. ಹಿ ಆಂಟಿಸಿಪೇಟ್ಸ್ ಅ ರಿಯೂನಿಯನ್ ವಿತ್ ಹಿಸ್ ಬಿಲೋವೆಡ್ ವೈಫ್ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಆಫ್ಟರ್ ಡೆತ್. ಸೊ ಪ್ರಾಸ್ಪೈಸ್ ಅನ್ನ ಅವ್ನು ಬರಿತಾ ಇರುವಂತದ್ದು ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ regarding. Prospice was written after the death of Robert Browning's wife, Elizabeth Barrett Browning in 1861. The poem reflects Browning's grief and his hope for an afterlife where they will be reunited. So, ಸಾವು ಒಂದು ಲೈಕ್ ಟ್ರಾನ್ಸಿಷನ್ ಅಷ್ಟೇ. ಸೊ ಸಾವಿನ ನಂತರವೂ ಕೂಡ ನಾನು ನನ್ನ ಹೆಂಡತಿಯ ಜೊತೆ ರಿಯೂನಿಯನ್ ಆಗ್ತೀನಿ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೌಂಡ್ರಿ ಇಲ್ಲ, ಫೆನ್ಸ್ ಇಲ್ಲ ಬಿಟ್ವೀನ್ ದೆಮ್ ಅನ್ನೋದನ್ನ ಅವರು ಪ್ರೂವ್ ಮಾಡೋಕ್ ಹೊರಟಿರುವಂತದ್ದು. ಓಕೆ, ಸೊ ನೆಕ್ಸ್ಟ್, ದ ಪೋಯಮ್ ಇಸ್ ಎ ಡ್ರಾಮ್ಯಾಟಿಕ್ ಮೋನೋಲಾಗ್. ಓಕೆ, ಸೊ ಇಲ್ಲೇನಪ್ಪಾ ಅಂದ್ರೆ ಡ್ರಾಮ್ಯಾಟಿಕ್ ಮೋನೋಲಾಗ್ ಒಂದು ಜಾನ್ರಾ ಆಗಿರುತ್ತೆ, ಐ ಮೀನ್ ಅ ಟೈಪ್ ಆಫ್ ಪೋಯಟ್ರಿ. ಸೊ ಹಾಗಾಗಿ ಡ್ರಾಮ್ಯಾಟಿಕ್ ಮೋನೋಲಾಗ್ ಅಂತಂದ್ರೇನು, ಸಾಲಿಲೋಕಿ ಅಂತ ಅಂದ್ರೇನು. ಓಕೆ, ಸೊ ಲಿಟರರಿ ಟರ್ಮ್ಸ್ ಅಂತ ಬರುತ್ತೆ, ಲಿಟರರಿ ಟರ್ಮ್ಸ್ ಅಲ್ಲಿ ಇದೆಲ್ಲವೂ ಕವರ್ ಆಗುತ್ತೆ. ಸೊ ಅಬ್ರಹಾಮ್ಸ್ದು ಒಂದು ಲಿಟರರಿ ಟರ್ಮ್ಸ್ ಅನ್ನೋ ಒಂದು ಬುಕ್ ಬರುತ್ತೆ, ನೀವು ಅದನ್ನ ಕೂಡ ರೆಫರ್ ಮಾಡ್ಬೇಕಾಗತ್ತೆ. ಬಿಕಾಸ್ ಇಲ್ಲಿ ಲಿಟರರಿ ಟರ್ಮ್ಸ್ ಮೇಲೆ ಡೈರೆಕ್ಟ್ ಆಗಿ ಕ್ವೆಶನ್ಸ್ ಬರೋದು ಕೂಡ ಚಾನ್ಸಸ್ ಇರುತ್ತೆ. So, Robert Browning is especially famous for his dramatic monologue. Okay, so what is this dramatic monologue? Dramatic monologue is a type of poem or speech where a single character who is distinct from the poet. ಅಂದ್ರೆ ಇಲ್ಲಿ ಪೋಯೆಟ್ ಮತ್ತೆ
ಲೈಕ್ ಸಿಂಗರ್ ಇಬ್ರು ಒಂದೇ ಆಗಿರೋದಿಲ್ಲ. ಓಕೆ. ಅಂಡ್ ಸ್ಪೀಕ್ಸ್ ಟು ಅನ್ ಇಂಪ್ಲೈಡ್ ಆಡಿಯನ್ಸ್. ಸೊ ಇಲ್ಲಿ ಒಬ್ಬ ಪೋಯೆಟ್ ಏನೋ ಮಾತಾಡ್ತಿದ್ದಾನೆ ಅಂತಂದ್ರೆ ಈಸ್ ಇಮ್ಯಾಜಿನಿಂಗ್ ಆಡಿಯನ್ಸ್ ಇನ್ ಫ್ರಂಟ್ ಆಫ್ ಹಿಮ್. ಆಡಿಯನ್ಸ್ ಇದಾರೆ ಅನ್ನೋ ಅದು ಇಮ್ಯಾಜಿನೇಷನ್ ಅನ್ನ ನಮಗೆ ಕೊಡ್ತಾ, ಅಂದ್ರೆ ಆಡಿಯನ್ಸಿಗೆ ಕೊಡ್ತಾ ಅವ್ರು ಏನ್ ಮಾಡ್ತಿರ್ತಾರೆ, ಪೋಯೆಟ್ ನ ಲೈಕ್ ಒರೇಟ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ವಾಟ್ ಡ್ರಾಮ್ಯಾಟಿಕ್ ಮೊನೋಲಾಗ್. ಅಂಡ್ ರಾಬರ್ಟ್ ಬ್ರೌನಿಂಗ್ ಈಸ್ ಫೇಮಸ್ ಫಾರ್ ಹಿಸ್ ಡ್ರಾಮ್ಯಾಟಿಕ್ ಮೊನೋಲಾಗ್ಸ್. ಸೊ ಯಾವ್ದೆಲ್ಲ ಇವರ ಫೇಮಸ್ ಡ್ರಾಮ್ಯಾಟಿಕ್ ಮೊನೋಲಾಗ್ಸ್ ಅಂತ ಅಂದ್ರೆ, ಮೈ ಲಾಸ್ಟ್ ಡಚಸ್ ರಿಟರ್ನ್ ಇನ್ 1842. ಡೇಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಡೌನ್, ಅಂಡ್ ಕ್ರೊನಾಲಜಿಕಲ್ ಆರ್ಡರ್ ಆಲ್ಸೋ ಇಂಪಾರ್ಟೆಂಟ್. ಓಕೆ. ಸೊ ಪ್ರಾಸ್ಪೀರಿಯಸ್ ಲವರ್. ಅಂಡ್ ಇದ್ರಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಥೀಮ್ಸ್ ಬರ್ತಾ ಹೋಗುತ್ತೆ, ಇದನ್ನ ಯಾವ್ದಾದ್ರು ಯಾರಿಗಾದ್ರೂ ಡೆಡಿಕೇಟ್ ಮಾಡಿದಾರ, ವೆದರ್ ಇಟ್ ಹ್ಯಾಸ್ ಎನಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂಡ್ ಪರ್ಸನಲ್ ಬ್ಯಾಕ್ ಗ್ರೌಂಡ್, ವಾಟ್ ಈಸ್ ದಿ ಫಸ್ಟ್ ಲೈನ್, ವಾಟ್ ಈಸ್ ದಿ ಲಾಸ್ಟ್ ಲೈನ್, ಓಕೆ, ಇನ್ ವಿಚ್ ಸ್ಟೈಲ್ ಈ ಹ್ಯಾಸ್ ರಿಟರ್ನ್, ನರೇಟಿವ್ ಟೈಪ್ ಅಲ್ಲಿ ಇರತ್ತಾ, ಆಂಬಿಕ್ ಪೆಂಟಾಮೀಟರ್ ಅಲ್ಲಿ ಇರುತ್ತಾ, ಲೈಕ್ ಹೀರೋಯಿಕ್ ಕಪ್ಲೆಟ್ ಆಗಿರತ್ತಾ. ಸೊ ಈ ರೀತಿಯ ಬ್ಲಾಂಕ್ ವರ್ಸ್ ಅಲ್ಲಿ ಇರುತ್ತಾ, ಅದ ಯಾವ ಸ್ಟೈಲ್ ಅಲ್ಲಿ ಬರ್ದಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಟ್ ಮಾಡ್ತಾ ಹೋಗ್ಬೇಕು. ಇಸ್ ದೇರ್ ಎನಿ ಕ್ಯಾಂಟೋ, ಆಯ್ತಾ. ಕ್ಯಾಂಟೋಸ್ ಅಂತಂದ್ರೆ ಸ್ಟ್ಯಾನ್ಸಸ್ ನ ನಾವ್ ಯಾವ ರೀತಿಯಾಗಿ ಹೇಳ್ತೀವೋ, ಪೋಮ್ಸ್ ನ ಕ್ಯಾಂಟೋನಲ್ಲೂ ಕೂಡ ಬರ್ದಿರ್ತಾರೆ. ಸೊ ಎಷ್ಟು ಕ್ಯಾಂಟೋನಲ್ಲಿ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಪ್ರಾಸ್ಪೀರಿಯಸ್ ಲವರ್, ಇಟ್ ಈಸ್ ರಿಟರ್ನ್ ಇನ್ 1836. ದ ಬಿಷಪ್ ಆರ್ಡರ್ಸ್ ಹಿಸ್ tomb at Saint Praxedes Church, 1845. Andrea del Sarto. Andrea del Sarto is very famous and one of the famous poems. 1855. Fra Lippo is also important poem. 1855. Soliloquy of the Spanish Cloister. 1842. Caliban upon Setebos. 1864. The Laboratory. 1844. Rabbi Ben Ezra. This is also one of the important poems. Child Roland to the Dark Tower came, 1855. So all these are dramatic monologues. Okay, if there is any collection of poetry, ಆ ಯಾವ ಕಲೆಕ್ಷನ್ ಆಫ್ ಪೋಯೆಟ್ರಿಗೆ ಈ ಪೋಯಮ್ಸ್ ಸೇರಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯು ಹ್ಯಾವ್ ಟು make a note on that also. Okay, so these are the important points regarding ರಾಬರ್ಟ್ ಬ್ರೌನಿಂಗ್. ರಾಬರ್ಟ್ ಬ್ರೌನಿಂಗ್ ಯಾವ ಏಜ್ಗೆ ಸೇರ್ತಾರೆ, ಸೊ ಅವರು ಲೈಕ್ ಅವರು ಯಾವ ಏಜ್ ಅಲ್ಲಿ ಬರ್ತಾರೆ, ಆ ಟೈಮಲ್ಲಿ ಯಾವ ರಾಜ್ಯ ಅಥವಾ ರಾಣಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ರೈಟರ್ಸ್. ಸೊ ನೆಕ್ಸ್ಟ್ ಕ್ವೆಶನ್. In his essay, My First Acquaintance with Poets. Okay, My First Acquaintance with Poets, Hazlitt describes Wordsworth as resembling. ಸೊ ಹ್ಯಾಸ್ಲಿಟ್ ತಾವು ಬರೆದಿರುವಂತಹ ಏನು ಒಂದು ಎಸ್ಸೆನಲ್ಲಿ ಒಂದಷ್ಟು ಜನ ರೈಟರ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಅದರಲ್ಲಿ ಪೋಯೆಟ್ಸ್ ಬಗ್ಗೆ. ಸೊ ಇಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ವರ್ಡ್ಸ್ವರ್ತ್ ನ ಯಾರಿಗೆ ಹೋಲಿಸಿದ್ದಾರೆ ಅನ್ನೋದು ಕ್ವೆಶನ್ ಆಗಿದೆ. ಓಕೆ, ಫಾರ್ ದಟ್ ಯು ಹ್ಯಾವ್ ಟು ಗೋ ಥ್ರೂ ದ ಎಸ್ಸೆ. ಓಕೆ, ಎಸ್ಸೆದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಆಪ್ಷನ್ಸ್ ಬಂದು ಹ್ಯಾಮ್ಲೆಟ್, ಡಾನ್ ಕಿಕ್ಸೋಟ್ ಅಂತಾನು ಕೂಡ ಹೇಳ್ತಾರೆ, ಡಾನ್ ಕಿಯೋತೆ ಅಂತ ಕೂಡ ಹೇಳ್ತಾರೆ, ಡಾನ್ ಕಿಯೋತೆ ಅಂತ ಕೂಡ ನಾವು ಓದ್ಬೇಕಾಗುತ್ತೆ, ಬಿಕಾಸ್ ದಿಸ್ ಇಸ್ ಅ ಫ್ರೆಂಚ್ ರೈಟಿಂಗ್. ಥಾಮಸ್ ಬೆಕೆಟ್, ಸೇಂಟ್ ಅಗಸ್ಟಿನ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇದೆಲ್ಲ ಕ್ಯಾರೆಕ್ಟರ್ಸ್. ಸೊ ವರ್ಡ್ಸ್ವರ್ತ್ ನ ಯಾವ ಕ್ವಾಲಿಟಿಯನ್ನ ತಗೊಂಡು ಈ ಲೈಕ್ ಕ್ಯಾರೆಕ್ಟರ್ಸ್ಗೆ ಹೋಲಿಕೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆನ್ಸರ್ ಬಂದು ಇಲ್ಲಿ ಡಾನ್ ಕಿಕ್ಸೋಟ್. ಓಕೆ, in his essay, My First Acquaintance with Poets, Hazlitt describes Wordsworth as resembling Don Quixote in his idealism, detached nature. Okay, these are very important points. Also compared him to a country schoolmaster. He also called him as country schoolmaster. My First Acquaintance with Poets is an essay by William Hazlitt published in 1823. ಎಷ್ಟರಲ್ಲಿ ಇದು ಪಬ್ಲಿಷ್ ಆಗಿದ್ದು? 1823 ನಲ್ಲಿ. ಸೊ ನೆಕ್ಸ್ಟ್, along with Wordsworth, Hazlitt portrays Coleridge also. ಸ್ಯಾಮ್ಯುಯಲ್ ಟೇಲರ್ ಕಾಲ್ರಿಡ್ಜ್ ಬಗ್ಗೆನೂ ಕೂಡ ಈ ಎಸ್ಸೆನಲ್ಲಿ ಬರ್ದಿದ್ದಾರೆ. ಆಸ್ ಇಂಟೆಲೆಕ್ಚುಯಲಿ ವೈಬ್ರೆಂಟ್, ಯಾವ ರೀತಿಯಾಗಿ ಅವ್ರನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಅಂದ್ರೆ, ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಅಂದ್ರೆ,
intellectually vibrant and engaging, with a captivating presence and philosophical depth. Okay, Samuel Taylor Coleridge is famous for his philosophy. He appreciates Coleridge's ability to articulate complex ideas and his ability to captivate his audience with his conversation. So we have seen in his theory of poetry, first image, secondary image, and primary imagery, secondary imagery. ಸೊ ಇವೆರಡನ್ನ ಅಮಲ್ಗಮೇಟ್ ಮಾಡಿ ಯಾವ ರೀತಿಯಾಗಿ ಪೊಯೆಟ್ರಿ ಔಟ್ಕಮ್ ಆಗುತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಸೊ ದಟ್ ಈಸ್ ದಿ ಎಬಿಲಿಟಿ ಟು ಆರ್ಟಿಕ್ಯುಲೇಟ್ ಕಾಂಪ್ಲೆಕ್ಸ್ ಐಡಿಯಾಸ್. ದಟ್ ಈಸ್ ಆಲ್ಸೋ very important one. Okay, so next question, which one of these is not a feature of the personality of Coleridge's Ancient Mariner? So one of the important poems written by Coleridge. So ಇಲ್ಲಿ ಆಪ್ಷನ್ಸ್ ಬಂದು ಗ್ಲಿಟರಿಂಗ್ ಹೈ, ಸ್ಕಿನಿ ಹ್ಯಾಂಡ್, ಗ್ರೇ ಬಿಯರ್ಡ್, ಟೂತ್ಲೆಸ್ ಮೌತ್. ಸೊ ಇಲ್ಲಿ ಏನ್ಷಿಯಂಟ್ ಮ್ಯಾರಿನರ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಸೊ ಅವನ ಫಿಸಿಕಲ್ ಅಪಿಯರೆನ್ಸ್ ಯಾವ ರೀತಿಯಾಗಿ ಇತ್ತು. ಸೊ ಟೂತ್ಲೆಸ್ ಮೌತ್ ಅನ್ನೋದು ಅವರಿಗೆ ರಿಸಂಬ್ಲೆನ್ಸ್ ಆಗಲ್ದಿರುವಂತಹ ಮತ್ತೆ ಪರ್ಸನಾಲಿಟಿ ಆಗಲ್ದಿರುವಂತಹ ಒಂದು ಆಪ್ಷನ್ ಆಗಿದೆ. ಗ್ಲಿಟರಿಂಗ್ ಹೈ, he has skinny hand, he has grey beard, he has. Okay, so ಹಾಗಾಗಿ ಆಪ್ಷನ್ ಡಿ is the wrong one. ಸೊ ಗ್ಲಿಟರಿಂಗ್ ಹೈ ಯಾವ್ದಕ್ಕೆ ಹೇಳ್ತಾ ಇದ್ದಾರೆ? ದಿಸ್ ಇಸ್ ಅ ನೋಟಬಲ್ ಫೀಚರ್ ಆಫ್ ದಿ ಏನ್ಷಿಯಂಟ್ ಮ್ಯಾರಿನರ್, as his glittering eye is mentioned and contributes to his haunting and intense presence. So glittering eyes ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? ಹಾಂಟಿಂಗ್ ಅಂಡ್ ಇಂಟೆನ್ಸ್ ಪ್ರೆಸೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್, ಗ್ರೇ ಬಿಯರ್ಡ್. The ancient mariner is described as having a grey beard, which signifies his old age. So grey, of course, old age na represent ಮಾಡುತ್ತೆ, and of course experience. Skinny hand. This detail is also mentioned in the poem, highlighting his emaciated and withered appearance. ಅಂದ್ರೆ ಅವರ ಕಾಲದ ಇದು ಹೊಡೆತಕ್ಕೆ ಸಿಕ್ಕಿ ಎಷ್ಟು ವಿದರ್ ಆಗಿದ್ದಾರೆ ಅಂದ್ರೆ ಏಜ್ಡ್ ಒನ್ ಅನ್ನೋದನ್ನ ಸ್ಕಿನಿ ಹ್ಯಾಂಡ್ ಅನ್ನೋದು ತೋರಿಸ್ತಾ ಇದೆ. ಓಕೆ, ಸೊ ಈಚ್ ಫೀಚರ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದೆನ್ ದ ರೈಮ್ ಆಫ್ ದಿ ಏನ್ಷಿಯಂಟ್ ಮ್ಯಾರಿನರ್ ಈಸ್ ಎ ನರೇಟಿವ್ ಪೋಮ್. ಓಕೆ, ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದೀನಿ. ಇಟ್ ಈಸ್ ಎ ನರೇಟಿವ್ ಪೋಮ್ ಬೈ ಸ್ಯಾಮ್ಯುಯಲ್ ಟೇಲರ್ ಕಾಲ್ರಿಡ್ಜ್, and this is of course you know that published in 1798. The poem ಅಂದ್ರೆ ಲಿರಿಕಲ್ ಬ್ಯಾಲೆಡ್, ವರ್ಡ್ಸ್ವರ್ತ್ ಮತ್ತೆ ಕಾಲ್ರಿಡ್ಜ್ ಇಬ್ರು ಸೇರಿ ಕೊಲಾಬರೇಷನ್ ಆಗಿ ಲಿರಿಕಲ್ ಬ್ಯಾಲೆಡ್ ಅನ್ನ 1798 ಅಲ್ಲಿ ಪಬ್ಲಿಷ್ ಮಾಡ್ತಾರಲ್ವಾ. ಸೊ ಅಲ್ಲಿ ಬಂದಂತ ಇಂಪಾರ್ಟೆಂಟ್ 4 ಪೋಮ್ಸ್ ಅಲ್ಲಿ ದ ರೈಮ್ ಆಫ್ ದಿ ಏನ್ಷಿಯಂಟ್ ಮ್ಯಾರಿನರ್ ಕೂಡ ಒಂದಾಗಿರುತ್ತೆ. The poem begins with an ancient mariner stopping a wedding guest. So poem ಯಾವ ರೀತಿಯಾಗಿ ಬಿಗಿನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. Stopping a wedding guest on his way to a wedding celebration. The mariner insists on telling his tale despite the guest's reluctance. Okay, so that was the punishment. So he got from the albatross. So on his voyage. So accidentally he killed albatross on his voyage with his bow. So for in return he got punishment to tell his story to anyone he is going to meet. So this is also important. Central themes of poems are guilt, the quest for redemption. The poem explores the power and mystery of nature and the supernatural. Okay, so ಪೋಯಂನ ಇಂಪಾರ್ಟೆಂಟ್ ಥೀಮ್ ಇರ್ಬೋದು, ನೇಚರ್ ಆಗಿರ್ಬೋದು, ಅವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. Yes, my dear friends, I'm going to meet you in the next session with some more questions and analysis. Till then, bye-bye. So before going to wind up the session, please do like my video. ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಒಂದು ಲೈಕ್ ಅನ್ನ ಕೊಡೋದ್ರಿಂದ ನನ್ನ ಚಾನಲ್ ಅನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇದ್ದಷ್ಟು ನಾನೇನ್ ಮಾಡ್ತಾ ಇರ್ತೀನಿ, ನಿಮಗೆ ಬೇಕಾದಂತ ಅವಶ್ಯಕತೆ ಇರುವಂತಹ ಮೆಟೀರಿಯಲ್ ಅನ್ನ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ರಿಕ್ವೈರ್ಮೆಂಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಐ ಆಮ್ ಗೋಯಿಂಗ್ ಟು
fulfill that requirement regarding English literature. So let's meet in the next session. So I will come up with some more questions, and also I'm going to explain the second paper. ಓಕೆ, ಇಂಗ್ಲಿಷ್ ಲಿಟ್ರೇಚರ್ನ ಜೊತೆಗೆ ನಿಮಗೆ ಇನ್ನೊಂದು ಗ್ರಾಮ್ಯಾಟಿಕಲ್ ರೈಟಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟಿರುವಂತಹ ಒಂದು ಸೆಕೆಂಡ್ ಪೇಪರ್ ಇದೆಯಲ್ಲ, ಅದನ್ನ ಕೂಡ ನಾನು ಅನಲೈಸ್ ಮಾಡ್ತಾ ನಿಮಗೆ ತಿಳಿಸ್ತೀನಿ. ಸೊ ಬಾಯ್ ಬಾಯ್.